ವೆಲ್ಕಮ್ ಬ್ಯಾಕ್. ಡಿಕೆಶಿ ವರ್ಸಸ್ ಮುನಿರತ್ನ ನಡುವೆ ಚೆಂಗ್ಲು ವಾರ್. ನಿಜವಾದ ಚೆಂಗ್ಲು ಡಿಕೆ ಶಿವಕುಮಾರ್ ಅಂತ ಹೇಳಿ ಮುನಿರತ್ನ ಹೇಳಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನರನ್ನ ಚೆಂಗ್ಲು ಅನ್ನೋ ಪದ ಸಿಡಿಮಿಡಿಗೊಳ್ಳುವಂಗ್ ಮಾಡಿದೆ. ಚೆಂಗ್ಲು ಪದದ ಅರ್ಥವನ್ನ ಮುನಿರತ್ನ ವಿವರಿಸಿದ್ದಾರೆ. ಹೆಂಗೆ ಏನು ನೋಡಿ. ವ್ಯಕ್ತಿಯ ಮನಸ್ಸಿನ ಗುಣದಟ್ಟಣೆ ಬದಲಾಗೋದು, ಪ್ರೀತಿ, ಆಸಕ್ತಿ, ನಿಷ್ಠೆ ಬದಲಾಗೋದು ಚೆಂಗ್ಲು ಗುಣ. ಅದು ಡಿಕೆ ಶಿವಕುಮಾರ್ ಚೆಂಗ್ಲು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಮುನಿರತ್ನ ವಾಗ್ಸಮರ ಮಾಡಿದ್ದಾರೆ. ಮುಂದುವರೆದು ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡೋದು, ಸೋನಿಯಾ ಗಾಂಧಿ ಭೇಟಿ ಮಾಡೋದು, ನಾನು ಕಾಂಗ್ರೆಸ್ ಅಲ್ಲಿದ್ದೆ ನೀವು ಸಿದ್ದರಾಮಯ್ಯಗೆ ಹೇಳಿ ಅನ್ನೋದು, ಡಿಕೆ ಶಿವಕುಮಾರ್ಗೆ ಹೇಳಿ ಅನ್ನೋದು ಏನಾದರೂ ಮಾಡಿದ್ದೀನಾ? ನಾನು ಮಾಡಿಲ್ವೇ? ನನಗೆ ಚೆಂಗ್ಲು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ. ನಿಜವಾದ ಚೆಂಗ್ಲು ಯಾರು ಅಂದ್ರೆ ಅದು ನಮ್ಮ ಡಿಕೆ ಶಿವಕುಮಾರೇ. ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ರಾಹುಲ್ ಚೆಂಗ್ಲಿಗೆ ಆ ಪದ ಏನು ಅರ್ಥ ಬರುತ್ತೆ ಅಂದ್ರೆ ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ, ಆಸಕ್ತಿ, ನಿಷ್ಠೆ, ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಬದಲಾವಣೆ, ವಿಲಕ್ಷಣ ಕಲ್ಪನೆ. ಇದಕ್ಕೋಸ್ಕರ ನಾವು ವೆಲ್ಕಮ್ ಬ್ಯಾಕ್. ಡಿಕೆಶಿ ವರ್ಸಸ್ ಮುನಿರತ್ನ ನಡುವೆ ಚೆಂಗ್ಲು ವಾರ್. ನಿಜವಾದ ಚೆಂಗ್ಲು ಡಿಕೆ ಶಿವಕುಮಾರ್ ಅಂತ ಹೇಳಿ ಮುನಿರತ್ನ ಹೇಳಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನರನ್ನ ಚೆಂಗ್ಲು ಅನ್ನೋ ಪದ ಸಿಡಿಮಿಡಿಗೊಳ್ಳುವಂಗ್ ಮಾಡಿದೆ. ಚೆಂಗ್ಲು ಪದದ ಅರ್ಥವನ್ನ ಮುನಿರತ್ನ ವಿವರಿಸಿದ್ದಾರೆ. ಹೆಂಗೆ ಏನು ನೋಡಿ. ವ್ಯಕ್ತಿಯ ಮನಸ್ಸಿನ ಗುಣದಟ್ಟಣೆ ಬದಲಾಗೋದು, ಪ್ರೀತಿ, ಆಸಕ್ತಿ, ನಿಷ್ಠೆ ಬದಲಾಗೋದು ಚೆಂಗ್ಲು ಗುಣ. ಅದು ಡಿಕೆ ಶಿವಕುಮಾರ್ ಚೆಂಗ್ಲು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಮುನಿರತ್ನ ವಾಗ್ಸಮರ ಮಾಡಿದ್ದಾರೆ. ಮುಂದುವರೆದು ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡೋದು, ಸೋನಿಯಾ ಗಾಂಧಿ ಭೇಟಿ ಮಾಡೋದು, ನಾನು ಕಾಂಗ್ರೆಸ್ ಅಲ್ಲಿದ್ದೆ ನೀವು ಸಿದ್ದರಾಮಯ್ಯಗೆ ಹೇಳಿ ಅನ್ನೋದು, ಡಿಕೆ ಶಿವಕುಮಾರ್ಗೆ ಹೇಳಿ ಅನ್ನೋದು ಏನಾದರೂ ಮಾಡಿದ್ದೀನಾ? ನಾನು ಮಾಡಿಲ್ವೇ? ನನಗೆ ಚೆಂಗ್ಲು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ. ನಿಜವಾದ ಚೆಂಗ್ಲು ಯಾರು ಅಂದ್ರೆ ಅದು ನಮ್ಮ ಡಿಕೆ ಶಿವಕುಮಾರೇ. ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ರಾಹುಲ್ ಚೆಂಗ್ಲಿಗೆ ಆ ಪದ ಏನು ಅರ್ಥ ಬರುತ್ತೆ ಅಂದ್ರೆ ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ, ಆಸಕ್ತಿ, ನಿಷ್ಠೆ, ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಬದಲಾವಣೆ, ವಿಲಕ್ಷಣ ಕಲ್ಪನೆ. ಇದಕ್ಕೋಸ್ಕರ ನಾವು ವೆಲ್ಕಮ್ ಬ್ಯಾಕ್. ಡಿಕೆಶಿ ವರ್ಸಸ್ ಮುನಿರತ್ನ ನಡುವೆ ಚೆಂಗ್ಲು ವಾರ್. ನಿಜವಾದ ಚೆಂಗ್ಲು ಡಿಕೆ ಶಿವಕುಮಾರ್ ಅಂತ ಹೇಳಿ ಮುನಿರತ್ನ ಹೇಳಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನರನ್ನ ಚೆಂಗ್ಲು ಅನ್ನೋ ಪದ ಸಿಡಿಮಿಡಿಗೊಳ್ಳುವಂಗ್ ಮಾಡಿದೆ. ಚೆಂಗ್ಲು ಪದದ ಅರ್ಥವನ್ನ ಮುನಿರತ್ನ ವಿವರಿಸಿದ್ದಾರೆ. ಹೆಂಗೆ ಏನು ನೋಡಿ. ವ್ಯಕ್ತಿಯ ಮನಸ್ಸಿನ ಗುಣದಟ್ಟಣೆ ಬದಲಾಗೋದು, ಪ್ರೀತಿ, ಆಸಕ್ತಿ, ನಿಷ್ಠೆ ಬದಲಾಗೋದು ಚೆಂಗ್ಲು ಗುಣ. ಅದು ಡಿಕೆ ಶಿವಕುಮಾರ್ ಚೆಂಗ್ಲು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಮುನಿರತ್ನ ವಾಗ್ಸಮರ ಮಾಡಿದ್ದಾರೆ. ಮುಂದುವರೆದು ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡೋದು, ಸೋನಿಯಾ ಗಾಂಧಿ ಭೇಟಿ ಮಾಡೋದು, ನಾನು ಕಾಂಗ್ರೆಸ್ ಅಲ್ಲಿದ್ದೆ ನೀವು ಸಿದ್ದರಾಮಯ್ಯಗೆ ಹೇಳಿ ಅನ್ನೋದು, ಡಿಕೆ ಶಿವಕುಮಾರ್ಗೆ ಹೇಳಿ ಅನ್ನೋದು ಏನಾದರೂ ಮಾಡಿದ್ದೀನಾ? ನಾನು ಮಾಡಿಲ್ವೇ? ನನಗೆ ಚೆಂಗ್ಲು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ. ನಿಜವಾದ ಚೆಂಗ್ಲು ಯಾರು ಅಂದ್ರೆ ಅದು ನಮ್ಮ ಡಿಕೆ ಶಿವಕುಮಾರೇ.
ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು ಅಮಿತ್ ಶಾ ಅವರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ರಾಹುಲ್ ಚೆಂಗಲ್ಗೆ ಆ ಪದ ಏನು ಅರ್ಥ ಬರುತ್ತೆ ಅಂದ್ರೆ, ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ, ಆಸಕ್ತಿ, ನಿಷ್ಠೆ, ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಬದಲಾವಣೆ, ವಿಲಕ್ಷಣ ಕಲ್ಪನೆ. ಇದಕ್ಕೋಸ್ಕರ ನಾವು ವೆಲ್ಕಮ್ ಬ್ಯಾಕ್. ಡಿಕೆಶಿ ವರ್ಸಸ್ ಮುನಿರತ್ನ ನಡುವೆ ಚೆಂಗ್ಲು ವಾರ್. ನಿಜವಾದ ಚೆಂಗ್ಲು ಡಿಕೆ ಶಿವಕುಮಾರ್ ಅಂತ ಹೇಳಿ ಮುನಿರತ್ನ ಹೇಳಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನರನ್ನ ಚೆಂಗ್ಲು ಅನ್ನೋ ಪದ ಸಿಡಿಮಿಡಿಗೊಳ್ಳುವಂಗ್ ಮಾಡಿದೆ. ಚೆಂಗ್ಲು ಪದದ ಅರ್ಥವನ್ನ ಮುನಿರತ್ನ ವಿವರಿಸಿದ್ದಾರೆ. ಹೆಂಗೆ ಏನು ನೋಡಿ. ವ್ಯಕ್ತಿಯ ಮನಸ್ಸಿನ ಗುಣದಟ್ಟಣೆ ಬದಲಾಗೋದು, ಪ್ರೀತಿ, ಆಸಕ್ತಿ, ನಿಷ್ಠೆ ಬದಲಾಗೋದು ಚೆಂಗ್ಲು ಗುಣ. ಅದು ಡಿಕೆ ಶಿವಕುಮಾರ್ ಚೆಂಗ್ಲು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಮುನಿರತ್ನ ವಾಕ್ ಸಮರ ಮಾಡಿದ್ದಾರೆ. ಮುಂದುವರೆದು ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡೋದು, ಸೋನಿಯಾ ಗಾಂಧಿ ಭೇಟಿ ಮಾಡೋದು, ನಾನು ಕಾಂಗ್ರೆಸ್ ಅಲ್ಲಿದ್ದೆ, ನೀವು ಸಿದ್ದರಾಮಯ್ಯಗೆ ಹೇಳಿ ಅನ್ನೋದು, ಡಿಕೆ ಶಿವಕುಮಾರ್ಗೆ ಹೇಳಿ ಅನ್ನೋದು ಏನಾದರೂ ಮಾಡಿದ್ದೀನಾ? ನಾನು ಮಾಡಿಲ್ವೇ? ನನಗೆ ಚೆಂಗ್ಲು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ. ನಿಜವಾದ ಚೆಂಗ್ಲು ಯಾರು ಅಂದ್ರೆ ಅದು ನಮ್ಮ ಡಿಕೆ ಶಿವಕುಮಾರ್. ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು ಅಮಿತ್ ಶಾ ಅವರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ರಾಹುಲ್ ಚೆಂಗಲ್ಗೆ ಆ ಪದ ಏನು ಅರ್ಥ ಬರುತ್ತೆ ಅಂದ್ರೆ, ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ, ಆಸಕ್ತಿ, ನಿಷ್ಠೆ, ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಬದಲಾವಣೆ, ವಿಲಕ್ಷಣ ಕಲ್ಪನೆ. ಇದಕ್ಕೋಸ್ಕರ ನಾವು ವೆಲ್ಕಮ್ ಬ್ಯಾಕ್. ಡಿಕೆಶಿ ವರ್ಸಸ್ ಮುನಿರತ್ನ ನಡುವೆ ಚೆಂಗ್ಲು ವಾರ್. ನಿಜವಾದ ಚೆಂಗ್ಲು ಡಿಕೆ ಶಿವಕುಮಾರ್ ಅಂತ ಹೇಳಿ ಮುನಿರತ್ನ ಹೇಳಿದ್ದಾರೆ.